ಕುತ್ಕ. ಹೌದು, ಹ್ಮ್ ನೀನ್ ಓದೋದೇ ಬಿಟ್ಬಿಟ್ಟಂತೆ. ಆ, ಫೋನ್ ಮಾಡಿದಾಗ ಮಾವ ಹೇಳ್ತಾ ಇದ್ರು, ಹ್ಮ್ ಏನು ಡುಮ್ಕಿ ಹೊಡ್ದ? ಇಲ್ಲಪ್ಪ, ನಾನೆಲ್ಲಿ ಡುಮ್ಕಿ ಹೊಡಿಲಿ, ಬೇಕಾದ್ರೆ ಮೇಷ್ಟ್ರನ್ನೇ ಡುಮ್ಕಿ ಹೊಡಿಸ್ತೀನಿ ನಾನು. ಹ್ಮ್. ನಿಂಗೆ ಗೊತ್ತಲ್ವಾ? ಏ ಸಾಕ್ 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 ಸಾಕು ಸಾಕು. ಮತ್ತ್ಯಾಕೆ ಸ್ಕೂಲ್ ಬಿಟ್ಟಿದ್ ನೀನು? ಅಯ್ಯ, ಅದೊಂದ್ ದೊಡ್ಡ ಕತೆ. ನೀನ್ ಊಟ ಮಾಡು, ಹೇಳ್ತೀನಿ. ಸಾಕು. ತಗಪ್ಳ. ಚೆನ್ನಾಗ್ ತಿನ್ನು. ಅದೇನ್ ಹೇಳು, ನಿಮ್ ಡುಮ್ಕಿ ಕತೆನ ನಾನೊಂದ್ ಸ್ವಲ್ಪ ಕೇಳ್ತೀನಿ. ಸಮಾಧಾನ ಮಾಡ್ಕೋ, ಹೇಳ್ತೀನಿ. ಅದು ನಮ್ಮ ಹೈಸ್ಕೂಲು ನಮ್ಮ ಊರಿಂದ ಪಕ್ಕದೂರಲ್ಲಿ ಇರೋತ್ತಾನೆ. ಸೈಕಲ್ ತಗೊಂಡ್ ದಿನ ಹೋಗ್ ಬರ್ತಿದ್ನಾ. ಒಂದಿನ ಸೈಕಲಲ್ಲಿ ಬಿದ್ದೋಗ್ಬಿಟ್ನಾ. ಅಲ್ಲಿ ನಿಂತಿದ್ದ ಜನರೆಲ್ಲ ನನ್ನ ನೋಡಿ ಪಳ್ಳಂತ ನಕ್ಬಿಟ್ರು. ನಂಗೊಂಥರ ಆಗೋಯ್ತು. ಅದಕ್ಕೆ ಅಪ್ಪನ ಹತ್ರ ಹೇಳ್ದೆ, ನಾನು ಇನ್ಮೇಲಿಂದ ಸ್ಕೂಲ್ಗೆ ಹೋಗಕ್ಕಿಲ್ಲ ಅಂತ. ಅಲ್ಲ ಕಣೆ, ಸೈಕಲ್ ಇಂದ ಬಿದ್ದಿದ್ದಕ್ಕೆ ಸ್ಕೂಲೇ ಬಿಟ್ಬಿಟ್ಟ. ನೀನೊಬ್ಳು ಪೆದ್ದಿ. ಮಾವ, ನಾನೇನ್ ಸೈಕಲಿಂದ ಬಿದ್ದೆ ಅಂತ ಸ್ಕೂಲ್ ಬಿಡ್ಲಿಲ್ಲ. ನಾನ್ ಸೈಕಲಿಂದ ಬಿದ್ದಾಗ ಅಲ್ಲಿರೋ ಜನಗಳು ನಕ್ಕುದ್ರಲ್ಲ, ಅದು ನೋಡಿ ನಂಗೆ ಅವಮಾನ ತಡ್ಕೊಳಕ್ಕಾಗ್ಲಿಲ್ಲ. ನೀನು ಬದ್ಲಾಗಲ್ಲ ಬಿಡು. ನಾನ್ ಯಾವತ್ತೂ ಬದ್ಲಾಗಲ್ಲ ಮಾವ. ನಿನ್ ಮೇಲೆ ನನ್ಗಿರೋ ಪ್ರೀತಿನೂ ಬದ್ಲಾಗಲ್ಲ. ನೀನ್ ಯಾರನ್ ಬೇಕಾದ್ರೂ ಮದ್ವೆ ಆಗು, ಆದ್ರೆ ನನ್ ಮನ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯ. ಅದು ನಿನ್ಗೂ ಗೊತ್ತಲ್ವಾ? ಅನ್ನ ಹಾಕ್ಲ ಮಾವ? ಒಂದ್ ಸ್ವಲ್ಪ. ಸಾಕು.